ಬೆಳಗಾವಿ ಜಿಲ್ಲೆ ಎಮ್ಕನ್ಮರಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಪಾಸ್ಕಲ್ ಹೃದಯರಾಜ್ ಮುತ್ತುಸ್ವಾಮಿ ಒಂದು 31 ವರ್ಷ ಇರುವ ಒಂದು ರೌಡಿ ಶೀಟರ್ ನಿನ್ನೆ ಕೊಲೆಯಾಗಿದ್ದಾನೆ. ಇವನು ನಿನ್ನೆ ಹಿಡ್ಕಲ್ ಡ್ಯಾಮ್ ಪಕ್ಕದಲ್ಲಿ ಇರುವ ರೋಡಲ್ಲಿ ಹಿಡ್ಕಲ್ ಡ್ಯಾಮ್ ರೋಡಲ್ಲಿ ಅವನು ಫ್ರೆಂಡ್ಸ್ ಜೊತೆಗೆ ಬಂದು ಅಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡಿರುವ ಸಂದರ್ಭದಲ್ಲಿ ಇವನು ಆಪೋಸಿಟ್ ಟೀಮ್ ಒಂದು 10 ರಿಂದ 11 ಜನ ಸುಮಾರು ಬಂದು ತಲ್ವಾರ್ನಿಂದ ಇವನನ್ನು ಕೊಲೆ ಮಾಡಿ ಹೋಗಿರೋದು ಕಂಡು ಬಂದಿರುತ್ತೆ. ಈ ಪಾಸ್ಕಲ್ ಹೃದಯರಾಜ್ ಮುತ್ತುಸ್ವಾಮಿ ಈ ವ್ಯಕ್ತಿ ಮೇಲ್ಗಡೆ ಸುಮಾರು ಒಂದು 2 ಅಟೆಂಪ್ಟ್ ಮರ್ಡರ್ 2003ರಲ್ಲಿ ಒಂದು ಗೋಕಾಕ್ ರೂರಲ್ಲಿ ಅಟೆಂಪ್ಟ್ ಮರ್ಡರ್ ದಾಖಲಾಗಿರ್ತದೆ. ಬೆಳಗಾವಿ ಟೌನ್ ವ್ಯಾಪ್ತಿಯಲ್ಲಿ ಒಂದು ಅಟೆಂಪ್ಟ್ ಮರ್ಡರ್ 2023ರಲ್ಲಿ ದಾಖಲಾಗಿರ್ತದೆ. 2025ರಲ್ಲಿ ಗೋಕಾಕ್ ಟೌನ್ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಕೇಸ್ ದಾಖಲಾಗಿರ್ತದೆ. ಅದೇ ರೀತಿಯಲ್ಲಿ 2026ರಲ್ಲಿ ಮಾತ್ರ ಇವನನ್ನು ಇಂತಹ ಒಂದು ರೌಡಿ ಶೀಟರ್ ಅನ್ನು ನಾವು ನಿಗಾ ಇಡಬೇಕಂದ್ರೆ ಉದ್ದೇಶದಿಂದ ಇವನು ಕಂಪ್ಲೀಟ್ ಮೂವ್ಮೆಂಟ್ ಅನ್ನು ನಾವು ಫಾಲೋ ಮಾಡಿದ್ದೀವಿ. ಫಾಲೋ ಮಾಡಿ ಇನಿಷಿಯಲಿ ಇವನು ಸಾಗಚರಾಗಿರುವ ವಿಶಾಲ್ ಮೇಸ್ತ್ರಿ ಎಂಬವನ ಜೊತೆ ಅವನು ಇದರಲ್ಲಿ 2025 ಗೋಕಾಕ್ ಟೌನ್ ವ್ಯಾಪ್ತಿಯಲ್ಲಿ ಪರಶುರಾಮ್ ಗೋದ್ಲೆ ಎಂದು ಅವನನ್ನು ರೌಡಿ ಶೀಟರ್ ಅವನನ್ನು ಕೊಲೆ ಮಾಡಿರುವುದರಲ್ಲಿ ಇಬ್ಬರು ಆರೋಪಿಗಳು ಪಾಸ್ಕಲ್ ಮುತ್ತರಾಜ್ ಮತ್ತು ವಿಶಾಲ್ ಮೇಸ್ತ್ರಿಗೆ ಸಹಕಾರಕ್ಕಾಗಿ ಕೋರ್ಟ್ ವ್ಯಾಪ್ತಿಯಲ್ಲಿ ಆರ್ಮ್ಸ್ ಅನ್ನು ತಗೊಂಡು ಬಂದಿರೋದು ನಮ್ಮ ಗಮನಕ್ಕೆ ಬಂದು 2026ರಲ್ಲಿ ಗೋಕಾಕಲ್ಲಿ ಆರ್ಮ್ಸ್ ಆಕ್ಟ್ ಒಂದು ಮಾಡಿದ್ವಿ. ಅದಾದ್ಮೇಲೆ ಸುತ್ತಮುತ್ತ ಜನರನ್ನು ಎದುರಿಸಿರೋದು ಕಂಡು ಬಂದು ಒಂದು ಕೇಸ್ ಮಾಡಿದ್ವಿ. ಅದಾದ್ಮೇಲೆ ಲಾಸ್ಟ್ ಕೇಸಲ್ಲಿ 2025ರಲ್ಲಿ ಒಬ್ಬನನ್ನು ಕರ್ಕೊಂಡು ಬಂದು ಕಿಡ್ನಾಪ್ ಮಾಡ್ಕೊಂಡು ಬಂದು ಹೊಡೆದಿರೋದು ವಿಡಿಯೋ ನಮಗೆ ಗಮನಕ್ಕೆ ಬಂತು. ಕಂಪ್ಲೇಂಟ್ ಕೊಡೋದಕ್ಕೆ ಕಂಪ್ಲೇಂಟ್ ಅನ್ನು ಎದುರಿಸಿರೋದು. ಅದಾದ್ಮೇಲೆ 2025ರಲ್ಲಿ ಆಗಿರೋ ಘಟನೆಗೆ 2026ರಲ್ಲಿ ಒಂದು ಕೇಸನ್ನು ದಾಖಲು ಮಾಡಿದ್ವಿ. ಈ ವ್ಯಕ್ತಿ ಸಂಪೂರ್ಣವಾಗಿ ಒಂದು ರೌಡಿ ಶೀಟರ್ ಆಗಿರ್ತಾನೆ ಮತ್ತು ಇವನನ್ನು ಗಡಿಪಾರು ಕೂಡ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಆರ್ಮ್ಸ್ ಆಕ್ಟ್ ಆದ ನಂತರ ಇಲ್ಲಿ ಗೋಕಾಕ್ ಜೈಲಲ್ಲಿ ಹಾಕುವ ಸಂದರ್ಭದಲ್ಲಿ ಕಷ್ಟ ಆಗುತ್ತಂದ್ರೆ ಹೇಳ್ಬಿಟ್ಟು ಬೈಲೋಂಗಲ್ ಜೈಲಕ್ಕೆ ಇವನನ್ನು ಹಾಕಿರ್ತೀವಿ. ಹಾಕಿದ ನಂತರ ಜಸ್ಟ್ ಒಂದು ದಿವಸ ಲೆಸ್ ದನ್ 24 ಅವರ್ಸ್ ಹಿಂದೆ ಅವನ ಜೈಲಿನಿಂದ ರಿಲೀಸ್ ಆಗಿರ್ತಾನೆ. ಕೊಲೆ ಆಗೋದಕ್ಕೆ 24 ತಾಸು ಹಿಂದೆ ಇವನ ಜೈಲಿನಿಂದ ರಿಲೀಸ್ ಆಗಿರೋದು ಕಂಡು ಬಂದಿದೆ. ಅಲ್ಲಿಂದ ಇವನು ಡ್ಯಾಮ್ಗೆ ಬಂದಿರ್ತಾನೆ. ಈ ವ್ಯಕ್ತಿ ಒಂದು ಗುಂಪಲ್ಲಿ ಸೇರಿಕೊಂಡು ಹಿಂದೆ ಕೊಲೆ ಮಾಡುವುದು ಮತ್ತು ಬೇರೆ ಬೇರೆ ಅಕ್ರಮ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿರೋದು ಕಂಡು ಬಂದಿರ್ತದೆ. ಅದೇ ರೀತಿಯಲ್ಲಿ ಇವನು ಬೇರೆ ಬೇರೆ ಜನರ ಜೊತೆ ಮತ್ತು ಗುಂಪು ಜೊತೆ ಇನ್ವಾಲ್ವ್ ಆಗಿರೋದು ಮತ್ತು ಹವಾ ಮಾಡುವುದಕ್ಕೆ ಗೋಕಾಕ್ ಟೌನ್ ವ್ಯಾಪ್ತಿಯಲ್ಲಿ ಗುಂಪು ಸೇರ್ಕೊಂಡು ಮಾಡಿರೋದು ಇದೆಲ್ಲ ಕೂಡ ರೆಕಾರ್ಡ್ ಮಾಡಿ ನಾವು ಗಡಿಪಾರು ಕೂಡ ಮಾಡಿದ್ದೀವಿ. ಅದಾದ್ಮೇಲೆ ಕೂಡ ಇಂತಹ ಒಂದು ವ್ಯಕ್ತಿ ಮೇಲ್ಗಡೆ ಕೊಲೆ ಆಗಿದ್ದಾನೆ. ಈ ಕೇಸಲ್ಲಿ ಯಾರ್ಯಾರು ರೌಡಿ ಶೀಟರ್ ಇನ್ವಾಲ್ವ್ ಆಗಿದ್ದಾರೋ ಇವರ ಮೇಲ್ಗಡೆ ಕಟ್ಟುನಿಟ್ಟಾಗಿ ಯಾರ್ಯಾರು ಈ ಕೊಲೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸಂಪೂರ್ಣ ಕಟ್ಟುನಿಟ್ಟಾಗಿ ತನಿಖೆಯನ್ನು ನಾವು ಮಾಡ್ತಾ ಇದ್ದೀವಿ. ಈ ಕೇಸ್ ಒಂದು ಗೋಕಾಕಲ್ಲಿ ಶಾಂತಿ ಉಂಟಾಗುವುದಕ್ಕೆ ಈ ಕೇಸ್ ಲಾಸ್ಟ್ ಕೇಸ್ ಆಗಿರ್ತಂದ್ರೆ ಇರುತ್ತೆ. ಈ ಮರ್ಡರ್ ಕೇಸ್ ಆದ್ಮೇಲೆ ಇದಕ್ಕೆ ಮುಂಚೆ ಇಂಥ ರೌಡಿ ಚಟುವಟಿಕೆ ಯಾವುದೇ ಕಾರಣಕ್ಕಾಗೋದಕ್ಕೆ ಬಿಡೋದಿಲ್ಲ. ಯಾರು ಮಾಡ್ತಾರಂದ್ರೆ ಅದಕ್ಕೆ ಅವಕಾಶ ಇರೋದಿಲ್ಲ. ಈಗಲೇ ಎಲ್ಲರನ್ನೂ ಕೂಡ ಜೈಲಿಗೆ ಕಳಿಸ್ತೀವಿ. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಷ್ಟು ಜನರನ್ನು ಗಡಿಪಾರ್ ಆಗಿದ. ಇದರಲ್ಲಿ ಇದು ಒಂದು ಗ್ಯಾಂಗ್ ಅಲ್ಲಿ ಬಹಳಷ್ಟು ಜನರನ್ನು ನಾವು ಗಡಿಪಾರು ಮಾಡಿದ್ದೀವಿ. ಕೆಲವೊಬ್ಬರು ಕೋರ್ಟ್ ಆದೇಶ ಮತ್ತು ಕೋರ್ಟಲ್ಲಿ ರಿವಿಷನ್ ಮಾಡಿದ್ರೆ ಹೇಳ್ಬಿಟ್ಟು ಸ್ಟೇ ಮಾಡಿಕೊಂಡು ಬಂದರು. ಈ ಕೇಸಲ್ಲಿ ಈ ಪಾಸ್ಕಲ್ ಹೃದಯರಾಜ್ ಸಿಕ್ಕಾಪಟ್ಟ ಹೊಡೆದಿರೋದು ಒಂದು ವಿಡಿಯೋನು ಕೂಡ ಇದೆ. ಆ ವಿಡಿಯೋ ಆಧಾರದಲ್ಲಿ ಇಟ್ಕೊಂಡು ನಾವು ಕೋರ್ಟಲ್ಲಿ ಇವನನ್ನು ಪ್ರೊಡ್ಯೂಸ್ ಮಾಡಿ ಇವನು ಇಂತಹ ಒಂದು ಆಲ್ರೆಡಿ ಕೊಲೆ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಮತ್ತು ಈಗ ಇಂಥ ರೀತಿಯಲ್ಲಿ ಕಿಡ್ನಾಪ್ ಮಾಡಿಕೊಂಡು ಹೊಡಿತಾ ಇದ್ದಾನೆ ಹೇಳಿಬಿಟ್ಟು ನಾವು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ವಿ. ಬಟ್ ಅವನಿಗೆ ಬೈಲ್ ವಿತಿನ್ ಒಂದು ನಾಟ್ ಮೋರ್ ದನ್ 60 to 90 days ಮರ್ಡರ್ ಆಗೋದಕ್ಕೆ ಒಂದು ದಿವಸ 24 hours ಬಿಫೋರ್ ಅವನಿಗೆ ಬೇಲಿಂದ ಬಂದಿಲ್ಲ. ಕೊಲೆ ಆದವನು ರೌಡಿ ಶೀಟರ್. ಅವನ ಮೇಲ್ಗಡೆ ಬಹಳಷ್ಟು ಕೇಸ್ ಇದೆ. ಸೊ ಕೊಲೆ ಮಾಡಿರೋರು ಇದರಲ್ಲಿ ರೌಡಿ ಶೀಟರ್ ನಾವು ಯಾರ್ಯಾರಂದ್ರೆ ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕು. ಸೊ 10 ರಿಂದ 11 ಜನ ಅಂದರೆ ಇರ್ತಾ ಇದ್ದಾರೆ. ಮತ್ತು ಇದರಲ್ಲಿ ಕನ್ಸ್ಪರೆನ್ಸಿ ಯಾರು ಇಲ್ಲ ಬೇರೆ ಯಾರು ಇನ್ವಾಲ್ವ್ ಆಗಿ ಕೊಲೆಯನ್ನು ಮಾಡಿದಾರ, ಬೇರೆ ಯಾವುದೋ ಉದ್ದೇಶದ ಅದು ಕೂಡ ತನಿಖೆ ನಡೀತಾ ಇದೆ. ಇದರಲ್ಲಿ ಈ ಕ್ರಿಮಿನಲ್ ಇವನೇ ಇದ್ದಾನಲ್ಲ 2023ರಲ್ಲಿ ಫಸ್ಟ್ 307 ಆಗ್ತಾ ಇದೆ. ಈಗ ಆಲ್ಮೋಸ್ಟ್ 4 ವರ್ಷ. ಇದರಲ್ಲಿ ಇವರು ಯೂಸ್ ಮಾಡ್ತಾ ಇರೋದು ದ ಬಿಗ್ಗೆಸ್ಟ್ ಚಾಲೆಂಜ್ ಪೊಲೀಸರಿಗೆ ನಮಗೆ ಕಷ್ಟ ಆಗಿರೋದು ಏನಂದ್ರೆ ಡಿಲೇ ಇನ್ ಪ್ರಾಸೆಸ್.
ಇವನು ಶಿಕ್ಷೆ ಆಗಿರ್ತಂದ್ರೆ 2023ರಲ್ಲಿ ಆಗಿರೋ ಕೊಲೆ ಪ್ರಯತ್ನ ಕೇಸಲ್ಲಿ ಇರಲಿ, 2025ರಲ್ಲಿ ಆಗಿರುವ ಕೇಸಲ್ಲಿ ಬೇಗ ಟ್ರಯಲ್ ನಡೆಸಿ ಶಿಕ್ಷೆ ಆಗಿರೋ ಸಂದರ್ಭದಲ್ಲಿ ಉಳಿದವರಿಗೆ ಭಯ ಬರ್ತದೆ. ಯಾವಾಗ ಶಿಕ್ಷೆ ಆಗೋದಕ್ಕೆ ಜಾಸ್ತಿ ಟೈಮ್ ತಗೊಳ್ತಾ ಇದೋ ಮತ್ತು ಅವರು ಆರಾಮಾಗಿ ಬೇಲಲ್ಲಿ ಬಂದ್ಬಿಡ್ತಾರೆ. ಇದು ನೋಡುವವರೆಗೆ ಏನು ತಪ್ಪು ಮಾಡ್ತೀವಿ ಅಂದ್ರೂ ಒಂದು 3 ತಿಂಗಳಾದ್ಮೇಲೆ ನಾನು ಬೇಲಲ್ಲಿ ಬಂದ್ಬಿಡ್ತೀನಿ. ಶಿಕ್ಷೆ ಆಗೋದಕ್ಕೆ ಬಹಳಷ್ಟು ಟೈಮ್ ಆಗುತ್ತದೆ. ಆ ಟೈಮಲ್ಲಿ ಇವರು ವಿಟ್ನೆಸ್ ಅನ್ನು ಕಾಂಪ್ರಮೈಸ್ ಮಾಡುವುದಕ್ಕೂ ಮತ್ತು ಸಾಕ್ಷಿದಾರನ್ನು ಎದುರಿಸುವುದಕ್ಕೂ ಮತ್ತು ಕೆಲವೊಂದು ಮೃತಪಟ್ಟಿರ್ತಾರೆ, ಇನ್ಕ್ಲೂಡಿಂಗ್ ಪೊಲೀಸ್ ಆಫೀಸರ್ಸ್. ಕೇಸ್ ಒಂದು 5 ವರ್ಷ 6 ವರ್ಷ ಆದ್ಮೇಲೆ ಬರುವ ಸಂದರ್ಭದಲ್ಲಿ ಅವಾಗ ಏನಾಗಿದೆ ಅಂದ್ರೆ ನೆನಪಿರುವುದಿಲ್ಲ. ಈ ಪ್ರಾಸೆಸ್ ಅನ್ನು ಉಪಯೋಗ ಮಾಡಿಕೊಂಡು ಇವರು ಬೇಲ್ ತಗೊಳ್ಳೋದು ಮತ್ತು ಇಂಥ ಡಿಲೇವನ್ನು ಉಪಯೋಗ ಮಾಡಿಕೊಂಡು ಇವರು ಮತ್ತು ಈ ಕ್ರಿಮಿನಲ್ ಆಕ್ಟಿವಿಟಿಯನ್ನು ಇನ್ವಾಲ್ವ್ ಆಗಿರೋದು ಕಂಡು ಬಂದಿರ್ತದೆ. ಬಟ್ ಈ ಕೇಸಲ್ಲಿ ಬೇರೆ ಕಂಟಿನ್ಯೂಟ್ ಆಗಿ ಆರ್ಗನೈಸ್ಡ್ ಆಗಿ ಕ್ರೈಮ್ ಮಾಡಿ ಅಂತಂದ್ರೆ ಅದನ್ನು ಇನ್ವೋಕ್ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ಅವಕಾಶ ಸಿಗೋದಿಲ್ಲ. ಸೊ ಈ ಡಿಲೇವನ್ನು ಉಪಯೋಗ ಮಾಡ್ತಾ ಇರೋದು ಈ ಕೇಸಕ್ಕೆ ಮತ್ತೊಂದು ಮರಣ ಆಗಿರೋದಕ್ಕೆ ಕಾರಣವಾಗಿದೆ. ವಿಚಾರಣೆ ನಡೀತಾ ಇದೆ. ಆರೋಪಿಯಲ್ಲಿ ಕೆಲವೊಂದು ಯಾರ್ಯಾರು ಸಸ್ಪೆಕ್ಟ್ ಅಂದ್ರೆ ಇದ್ದಾರೋ ಇವರ ಜೊತೆಗೆ ಒಂದು 3 ಜನ ಇವರ ಫ್ರೆಂಡ್ಸ್ ಕೂಡ ಅಲ್ಲಿ ಜೊತೆಗೆ ಇರೋರು ಅವರು ಕೆಲವೊಂದು ಹೆಸರನ್ನು ಹೇಳಿದ್ದಾರೆ. ಅದನ್ನು ವೆರಿಫೈ ಮಾಡ್ತಾ ಇದ್ದೀವಿ. ಈ ಕೇಸಲ್ಲಿ ತನಿಖೆಯನ್ನು ಕೂಡ ಸರಿಯಾಗಿ ಮಾಡೋ ಸಂದರ್ಭದಲ್ಲಿ ಶಿಕ್ಷೆ ಆಗುತ್ತದೆ. ಸೊ ತನಿಖೆಯನ್ನು ಯಾವುದೇ ಕಾರಣಕ್ಕೂ ಅವ್ರು ಹೇಳೋ ಹೆಸರೆಲ್ಲ ಮಾಡೋದಕ್ಕಾಗಲ್ಲ. ಸರಿಯಾಗಿ ವಿಚಾರಣೆ ಮಾಡಿ ಯಾರ್ಯಾರು ಬಂದಿದ್ದಾರೆ, ಉದ್ದೇಶದಿಂದ ಯಾರು ಹೆಸರು ಇರ್ತಾರೆ, ಇದೆಲ್ಲ ನಾವು ವಿಚಾರಣೆ ಮಾಡಬೇಕಾಗುತ್ತೆ. ಇವರ ಜೊತೆಗೆ ಇರೋರ ಮೇಲ್ಗಡೆ ಕೂಡ ಸೊ ಎಸ್ ಇವತ್ತು ಇನ್ನೊಂದು ಟೀಮ್ ಇದೆ. ಇನ್ನೊಂದು ಟೀಮ್ ಇವರ ವಿಶಾಲ್ ಹೆಸರಿಂದ ಒಂದು ಮರ್ಡರ್ ಅಕ್ಯೂಸ್ಡ್ ಇದ್ದಾನೆ. ಅವನೀಗ ಊರು ಬಿಟ್ಟು ತಪ್ಪಿಸ್ಕೊಂಡು ಹೋಗಿದ್ದಾನೆ. ಸೊ ಅವನ ಮೇಲ್ಗಡೆ ಮತ್ತೆ ಕೇಸ್ ಆಗಿರೋದ್ರಿಂದ ಅವನೀಗ ಊರಲ್ಲಿ ಇಲ್ಲ. ಸೊ ಇದರಲ್ಲಿ ಇನ್ನೊಂದು ಗ್ಯಾಂಗ್ ಇದೆ. ಸೊ ಆ ಗ್ಯಾಂಗ್ಗೆ ಈ ಗ್ಯಾಂಗ್ಗೆ ಈ ಕೊಲೆಯಲ್ಲಿ ಏನು ಸಂಬಂಧ ಇದೆ ಅಂದ್ರೆ ಅದು ಕೂಡ ವಿಚಾರಣೆ ಮಾಡ್ತಾ ಇದೆ. ಇವನು ಒಬ್ಬಳ ಮೇಲೆ ಮಾತ್ರ ಅಟೆಂಪ್ಟ್ ಆಗಿದೆ ಸರ್. ಪ್ಲಾನ್ ಈ ಥರ ಸೊ ಅದೆಲ್ಲ ತನಿಖೆ ಆದ್ಮೇಲೆ ನಮಗೆ ಹೇಳಕ್ಕೆ ಸೋಷಿಯಲ್ ಮೀಡಿಯಾದಾಗ ಹವಾ ಕ್ರಿಯೇಟ್ ಮಾಡಕ್ಕೆ ಆ ಥರ ಎಲ್ಲ ಮಾಡ್ತಾರೆ. ಪೊಲೀಸ್ ಯಾವ ರೀತಿ ಸೊ ನಮಗೆ ಬಿಗ್ಗೆಸ್ಟ್ ಚಾಲೆಂಜ್ ಈಗ ಈ ಪ್ರಾಸೆಸ್ ಅಲ್ಲಿ ನಾವು ಸ್ಟೇ ಅಂದ್ರೆ ಇರೋದಲ್ಲಿ ನಮಗೆ ಬಿಗ್ಗೆಸ್ಟ್ ಚಾಲೆಂಜ್ ಇದೆ. ಈಗ ನಾವು ಗಡಿಪಾರ್ ಮಾಡಿರ್ತೀವಿ, ಒಂದು ಪಾಸ್ ಮಾಡ್ತಾರಂದ್ರೆ ನಮ್ಮಲ್ಲಿ ಪ್ರೊಸೀಜರಲ್ ಆಪ್ಷನ್ಸ್ ಇದೆ. ಪಾಸ್ ಮಾಡ್ತಾರಂದ್ರೆ ನಾವು ಪ್ರೊಸೀಜರನ್ನು ಸರಿಪಡಿಸಬಹುದು. ಬಟ್ ಎಲ್ಲರಿಗೂ ಸ್ಟೇ ಕೊಡೋ ಸಂದರ್ಭದಲ್ಲಿ ಅದು ನಿಜವಾಗಿಯೂ ಪೊಲೀಸರಿಗೆ ಒಂದು ಕೆಲಸ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ಇಂಥ ಸ್ಟೇ ಕೊಡೋದು ಪರ್ಟಿಕ್ಯುಲರ್ಲಿ. ಸೊ ಅದು ನಿಜವಾಗ್ಲೂ ಆಗಿರುವ ಚಾಲೆಂಜ್. ಸ್ಟೇ ಕೊಟ್ಟು ಅದು ನೆಕ್ಸ್ಟ್ ಹಿಯರಿಂಗ್ ಬೇಗ ಆಗೋ ಸಂದರ್ಭದಲ್ಲಿ ಒಂದು ಇಂದಾಗ ತಪ್ಪು ಮಾಡುವವರನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಗಡಿಪಾರ್ ಒಂದು ಒಳ್ಳೆಯ ಅವಕಾಶ ಇತ್ತು. ನಾವು ಭಾಳಷ್ಟು ಮಾಡಿದ್ವಿ, ಬಟ್ ಅದರಲ್ಲಿ ಸ್ಟೇ ಸಿಗೋದು ನಮಗೆ ಚಾಲೆಂಜ್ ಆಗುತ್ತೆ. ಸೊ ಗಡಿಪಾರಲ್ಲಿ ಒಂದು 29 ಜನ ಗಡಿಪಾರ್ ಮಾಡಿದ್ವಿ. ಅದರಲ್ಲಿ ಆಲ್ಮೋಸ್ಟ್ ಒಂದು 10 ಜನರಿಗೆ ಸ್ಟೇ ಸಿಕ್ಕಿದೆ. ಸರಿ, ಜೈಲಿಂದ ಬಿಡುಗಡೆಗೆ ಮುಂಚೆನೇ ಗೊತ್ತಿತ್ತಾ ಇವರಿಗೆ ಪ್ಲಾನ್ ಯಾವ ಥರ ಮಾಡಿದ್ರು? ಸೊ ಅದು ಏನು ಪ್ಲಾನ್ ಮಾಡಿದಾರ, ಯಾವ ರೀತಿಯಲ್ಲಿ ಅಂದ್ರೆ ಅದು ನಾವು ನೋಡಬೇಕು. ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವ್ರ ಜೊತೆಗೆ ಇನ್ವಾಲ್ವ್ ಆಗಿದ್ದಾರಾ, ಇಲ್ಲ ಇವರು ಮೂವ್ಮೆಂಟ್ ಮಾನಿಟರ್ ಮಾಡಿದಾರ. ಲೆಸ್ ದೆನ್ 24 hours ಇವನನ್ನು ಕಂಟಿನ್ಯೂಸ್ ಆಗಿ ನಾವು ಮಾನಿಟ್ರಲ್ಲಿ ಇಟ್ಟಿದ್ವಿ. ಈ ವರ್ಷ ಮಾತ್ರ ಏನು ಮೇಲ್ಗಡೆ 3 ಕೇಸ್ ಹಾಕಿದ್ವಿ. ಈ ವ್ಯಕ್ತಿ ಒಳ್ಳೆಯ ವ್ಯಕ್ತಿ ಅಲ್ಲ. ಆಲ್ರೆಡಿ ಆರ್ಮ್ಸ್ ಆ್ಯಕ್ಟಲ್ಲಿ ಮಚ್ಚು ತಗೊಂಡು ಹೋಗೋದು ಮತ್ತು ಸೋಷಿಯಲ್ ಮೀಡಿಯಾನಲ್ಲಿ ಹವಾ ಮಾಡೋದು, ಮಾಯಾ ಬಾಯ್ಸ್ ಅಂದ್ರೆ ಇದೆಲ್ಲ ಇತ್ತು. ಸೊ ಲೆಸ್ ದೆನ್ 24 hours ಈ ಘಟನೆ ಜೈಲಿಂದ ಬಂದಾದ್ಮೇಲೆ ಆಗಿದೆ. ಓಕೆ.